ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಆರಾಮದಿರಿ. ಬರ್ರಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡಾಕತ್ತೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಪೂರ್ತಿ ವಿಡಿಯೋ ನೋಡಿರಿ, ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್. ಇವತ್ತು ನಾನು ಒಂದು ನ್ಯಾಚುರಲ್ ಹೇರ್ ಪ್ಯಾಕನ್ನು ಹೇಳ್ತೀನಿ. ಯಾವ ರೀತಿ ಯೂಸ್ ಮಾಡಬೇಕು, ಏನೇನು ಹಾಕಬೇಕು, ಯಾವ ರೀತಿ ಹಚ್ಚಬೇಕು, ಯಾವ ರೀತಿ ಡ್ರೈ ಮಾಡಬೇಕು, ಪೂರ್ತಿ ಹೇಳ್ತೀನಿ. ಪೂರ್ತಿ ವಿಡಿಯೋ ನೋಡಿರಿ, ಎಲ್ಲೂ ಸ್ಕಿಪ್ ಮಾಡಬೇಡ್ರಿ. ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಈ ರೀತಿ ಲಾಂಗ್ ಥಿಕ್ ಹೇರ್ಗಾಗಿ ನೀವು ಇದನ್ನು ಆರಾಮಾಗಿ ಟ್ರೈ ಮಾಡ್ಬೋದು. ಇಲ್ಲಿ ನಾನು ನೋಡಿರಿ ನುಪ್ಪೂರ್ ಮೆಹಂದಿ ತೊಗೊಂಡಿನಿ. ಇದಕ್ಕಿಂತ ಕುಲ್ಲಾ ಮೆಹಂದಿ ಇದ್ರೆ ಬೆಟ್ರ್, ಅದು ಭಾಳ ಒಳ್ಳೆಯದು. ಅದು ಸಿಕ್ಕಿಲ್ಲ ಅಂತ ನಾನು ಇದನ್ನು ಪ್ಯಾಕೆಟ್ ತೊಗೊಂಡಿನಿ. ಒಂದು ನಿಮಗೆ ಕೂದಲಿಗೆ ಎಷ್ಟು ಬೇಕು ನೋಡಿರಿ ಅಷ್ಟು ಮೆಹಂದಿ ತೊಗೋಬೇಕು. ಆಮೇಲೆ ಒಂದು ತತ್ತಿ, ಆಮೇಲೆ ನಿಂಬೆಹಣ್ಣು. ಇಲ್ಲಿ ಒಂದು ಗ್ಲಾಸ್ ನೀರು ಹಾಕಿ ಒಂದು 4-5 ಸ್ಪೂನಷ್ಟು ಚಾಪುಡಿ ಹಾಕಿ ಕುದಿಸಾಕಿರ್ತೀನಿ. ಇದು ನೋಡಿರಿ ಈ ರೀತಿ ಕಲರ್ ಬರೋ ತನಕ ಕುದಿಸ್ಬೇಕು. ಒಂದು 3-4 ನಿಮಿಷ ಆದ್ರೆ ಸಾಕಾಗುತ್ತೆ. ಕುದ್ದು ಈ ರೀತಿ ಏನು ಕಲರ್ ಬಿಡುತ್ತಲ್ಲ, ಇದು ಕಲರ್ ಟೈಪನೇ ಕೂದಲು ಆಗ್ತಾವೆ. ಮಸ್ತ್ ಶೈನಿ ಆಗ್ತಾವೆ, ಸಾಫ್ಟ್ ಆಗ್ತಾವೆ, ಗ್ರೋತ್ ಆಗ್ತಾವೆ, ಆಮೇಲೆ ಥಿಕ್ ಆಗ್ತಾವೆ. ಇದು 5-in-1 ಬೆನಿಫಿಟ್ಸ್ ರೆಮಿಡಿ ಅಂತ ಹೇಳ್ಬೋದು. ಇಲ್ಲಿ ನೋಡ್ತಿರ್ಬೋದು ನೀವು ಇಷ್ಟೆಲ್ಲ. ಇದನ್ನು ನಾನು ಚಾಪುಡಿ ನೀರು ಸೋಸಿ ತಗೊಂಡಿನಿ. ಇವಾಗ ಮಿಕ್ಸ್ ಮಾಡೋದು ಹೆಂಗೆ ಅಂತ ಹೇಳ್ತೀನಿ. ಬರ್ರಿ ಸ್ಟೆಪ್ ಬೈ ಸ್ಟೆಪ್ ಎಲ್ಲ ನೋಡ್ಕೊಳ್ರಿ. ಯಾವುದು ಸ್ಟೆಪ್ ಮಿಸ್ ಮಾಡಬೇಡ್ರಿ. ಮಿಸ್ ಮಾಡಿದ್ರೆ ಏನೋ ಅಂತ ಅರ್ಥ ಆಗಂಗಿಲ್ಲ. ಆಮೇಲೆ ಕಮೆಂಟ್ ಮಾಡಿ ಕೇಳ್ತೀರಿ ಏನು ಹೆಂಗೆ ಅಂಥೇಳಿ ಡೌಟ್ ಇರ್ತೈತಿ. ನೋಡಿರಿ ಮೆಹಂದಿ ನಿಮ್ಮ ಕೂದಲು ಎಷ್ಟು ಲಾಂಗ್ ಇದ್ದು ಅಂದ್ರೆ ಜಾಸ್ತಿ ತೊಗೊಳ್ರಿ, ಕಡಿಮೆ ಇದ್ದು ಅಂದ್ರೆ ಸ್ವಲ್ಪ ತೊಗೊಳ್ರಿ. ಗೊತ್ತಿರುತ್ತೆ ನಿಮ್ಗೆ ಎಷ್ಟು ಹಚ್ಬೇಕಂಥೇಳಿ. ಅದಕ್ಕೆ ಒಂದು ತತ್ತಿ ಹಾಕ್ತೀನಿ ನಾನು. ತತ್ತಿ ಹಾಕಲ್ಲ ಅನ್ನೋರು ಬಿಡ್ರಿ, ನಾವು ತತ್ತಿ ಹಾಕ್ತೀವಿ. ಇದರಿಂದ ಕೂದಲ ಶೈನ್ ಆಗ್ತಾವೆ, ಗ್ರೋತ್ ಆಗ್ತಾವೆ. ಆಮೇಲೆ ನಿಂಬೆಹಣ್ಣು ಹಾಕೋದ್ರಿಂದ ಡ್ಯಾಂಡ್ರಫ್ ಹೊಟ್ಟು ಅಂತಾರಲ್ಲ ಅದು ಹೋಗ್ತೈತಿ. ಆಮೇಲೆ ಇದ್ರಾಗ ಅಲೋವೆರಾ ಒಂದು ಹಾಕಬೇಕು, ಅದನ್ನು ಭಾಳ ಒಳ್ಳೆಯದು ಕೂದಲಿಗೆ. ಇವೆಲ್ಲ ಪ್ರೋಟೀನ್ ಇರುವಂತಹ ವಸ್ತುಗಳನ್ನು ಇದಕ್ಕೆ ಹಾಕಿ ನಾನು ಹೋಮ್ ಮೇಡ್ ಒಂದು ಪ್ಯಾಕನ್ನು ರೆಡಿ ಮಾಡಾಕತ್ತೀನಿ. ಇದು ಎಲ್ಲನೂ ಕೂದಲಕ್ಕೆ ಭಾಳ ಒಳ್ಳೆಯದು. ಅಲೋವೆರಾನು ನ್ಯಾಚುರಲ್ಲಾಗಿ ಅದು ಗಿಡ ಸಿಗ್ತೈತಲ್ಲ, ಅದನ್ನು ಕಟ್ ಮಾಡಿ ಹಾಕಿ ಮಿಕ್ಸ್ ಮಾಡಿದರೆ ಅದು ಭಾರಿ ಒಳ್ಳೆಯದು. ಅದು ಇಲ್ಲ, ಅದಕ್ಕೆ ಬಿಟ್ಟಿನಿ. ಆಮೇಲೆ ಇದು ಸೋಸಿ ಇಟ್ಕೊಂಡಿರುವಂಥ ಚಾಪುಡಿ ನೀರು ಏನಿರ್ತೈತಲ್ಲ, ಅವು ನೀರನ್ನು ಸ್ವಲ್ಪ ಹಾಕಿ ಮಿಕ್ಸ್ ಮಾಡಬೇಕು ಸರಿಯಾಗಿ, ಗಂಟಿಲ್ಲರಂಗೆ. ಚಾಪುಡಿ ನೀರು ಜಾಸ್ತಿ ತೊಗೊಳ್ರಿ ಅಂದ್ರೆ ಪೂರ್ತಿ ಅದೇ ನೀರಿಂದ ಕಲಿಸಿದ್ರೆ ಚೆಂದ ಕಲರ್ ಬರ್ತಾವೆ, ಕೂದಲು ಕಪ್ಪಾಗ್ತಾವೆ, ಬ್ರೌನ್ ಕಲರ್ ಆಗಿರ್ತಾವೆ. ಆಮೇಲೆ ಎಣ್ಣೆ ಹಚ್ಚಿದ ಮೇಲೆ ಕಪ್ಪನೇ ಆಗ್ತಾವೆ. ಏನು ಕೆಂಪು ಆಗ್ತಾವೆ ಅಂತ ಟೆನ್ಷನ್ ಇರ್ತೈತಿ ಕೆಲವೊಬ್ಬರಿಗೆ. ಕೆಂಪು ಏನಾಗಂಗಿಲ್ಲ, ಬ್ರೌನ್ ಕಲರ್ ಆಗಿರ್ತಾವೆ. ಆಮೇಲೆ ಎಣ್ಣೆ ಹಚ್ಚಿದ ಮೇಲೆ ಏನೈತಿ ಕಪ್ಪನೇ ಆಗ್ತಾವೆ, ಬಿಳಿ ಕೂದಲಿದ್ದೆಲ್ಲ ಹೋಗ್ತಾವೆ. ಇದನ್ನು ನೀವು ತಿಂಗಳಿಗೆ ಒಂದು ಸಲ, 2 ತಿಂಗಳಿಗೆ ಒಂದು ಸಲ, 3 ತಿಂಗಳಿಗೆ ಒಂದು ಸಲ ಹಚ್ಚೋದ್ರಿಂದ ಕೂದಲು ಮಾತ್ರ ಮಸ್ತ್ ಬರ್ತಾವೆ, ಏನೂ ಡೌಟ್ ಇಲ್ಲ. ನೋಡಿರಿ ಈ ರೀತಿ ಸ್ವಲ್ಪ ಹಾಕಿ ಒಮ್ಮೆ ಹಾಕಿ ಅಳಕ್ಕೆ ಮಾಡಿಟ್ರೆ ಆಮೇಲೆ ಹಚ್ಕೊಳಕ್ಕೆ ಬರೋಂಗಿಲ್ಲ. ಪೂರ್ತಿ ಗಟ್ಟಿನೂ ಆಗಬಾರ್ದು, ಒಂಥರ ಮೀಡಿಯಮ್ ಹಚ್ಕೊಳಕ್ಕೆ ಬರೋಂಗೆ ಚೆಂದಾಗಿ ಕಲಿಸ್ಬೇಕು ಇದನ್ನು. ಯಾರ್ಯಾರಿಗೆ ಕೂದಲು ಪ್ರಾಬ್ಲಮ್ ಇರ್ತೈತೆ ನೋಡಿರಿ, ಕೂದಲು ಬರೋಂಗಿಲ್ಲ ನನಗೆ, ಕೂದಲು ಸ್ವಲ್ಪ ಅದಾವು ಅಂಥೇಳಿ ಹೇಳ್ತಿರ್ತಾರಲ್ಲ, ಅಂಥವ್ರಿಗೆ ಇದನ್ನು ತೋರಿಸ್ರಿ, ಶೇರ್ ಮಾಡಿರಿ ವಿಡಿಯೋ. ನೋಡಿರಿ ಈ ರೀತಿ ಮಿಕ್ಸ್ ಮಾಡ್ಬೇಕು. ನೋಡಿರಿ 1 ಗಂಟೆಲಾರಂಗೆ ಸರಿಯಾಗಿ ಈ ರೀತಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಇದನ್ನು 1-2 ತಾಸು, ಮಿನಿಮಮ್ 1 ತಾಸರ ನೆನೆ ಇಟ್ಟು ಆಮೇಲೆ ಹಚ್ಕೋಬೇಕು. ಅದು ನೆಂದೆಲ್ಲ ಕಲರ್ ಮಸ್ತ್ ಬಿಡ್ತೈತಿ. ನೋಡಿರಿ ಈ ರೀತಿ ನೆಂದಾಗ ಎಷ್ಟು ಕೆಂಪು ಕಾಣ್ತೈತಿ, ಕಲರ್ನು ಮಸ್ತ್ ಬರ್ತೈತಿ. ಇವಾಗ ಇದನ್ನು ಹಚ್ಕೊಳ್ಳೋದು ಹೆಂಗಂತ ಹೇಳ್ತೀನಿ. ಹಚ್ಕೊಳ್ಳೋಕ್ಕಿಂತ ಮುಂಚೆ ತಲೆ ವಾಶ್ ಮಾಡಿರಬೇಕು, ಎನಿ ಕಂಡೀಷನ್. ಇಲ್ಲ ಅಂದ್ರೆ ಅದು ಮೆಹಂದಿ ತಲೆ ಕೂದಲಿಗೆ ಹತ್ತಂಗಿಲ್ಲ. ಗಟ್ಟಿಯಾಗಿತ್ತಂದ್ರೆ ಸ್ವಲ್ಪ ನೀರು ಹಾಕಿ ಹಚ್ಕೋರಿ. ಆಮೇಲೆ ಕೈಗೆ ಗ್ಲೌಸ್ ಹಾಕ್ಕೊಂಡ್ರೆ ಕೈ ಕೆಂಪಾಗಂಗಿಲ್ಲ. ಇಲ್ಲಾಂದ್ರೆ ಯಾರು ಹಚ್ಚೋರಿದ್ರೆ ಪರವಾಗಿಲ್ಲ, ಯಾರೂ ಹಚ್ಚೋರಿಲ್ಲ. ಈಗ ನಾನೇ ಹಚ್ಕೊಳಕತ್ತೀನಿ. ತಲೆ ವಾಶ್ ಮಾಡೀನಿ ಮಸ್ತ್. ಕೂದಲ ಈ ರೀತಿ ವಾಶ್ ಮಾಡಿದ್ರೇ ಮೆಹಂದಿ ಚೆಂದಾಗಿ ಹತ್ತುತ್ತೆ. ಹಚ್ಕೊಂಡಕ್ಕೂ ಒಂದು ಉಪಯೋಗ ಆಗುತ್ತೆ. ಇಲ್ಲ ಎಣ್ಣೆ ಕೂದಲಾಗ ಹಂಗೆ ಹಚ್ಕೊಂಡ್ರಿ ಅಂದ್ರೆ ಏನೂ ಬೆನಿಫಿಟ್ಸ್ ಸಿಗೋಂಗಿಲ್ಲ, ಏನೂ ಇಲ್ಲ. ನಾನು ಸ್ವಲ್ಪ ಬಿಳಿ ಕೂದಲಾಗ್ಯಾವ ನೋಡಿರಿ, ಮೊದಲಂತ್ರ ಜಾಸ್ತಿ ಇದ್ದು, ಇದನ್ನು ಹಚ್ಚೋದ್ರಿಂದ ಕಡಿಮೆ ಆಗ್ತಾವೆ ಬಿಳಿ ಕೂದಲ. ಅದೊಂದು ಬೆನಿಫಿಟ್ಸ. ಸ್ವಲ್ಪ ಕೂದಲ ತೊಗೊಂಡು ಏನಪ್ಪ ಅಂದ್ರೆ ಮೇಲೆ ಎಳತಿ ಮೇಲೆ ಸುತ್ತಿ ತುರ್ಬುತ್ತ ಟೈಪ್ ಕಟ್ಕೋವಂತ ಎಲ್ಲನೂ ತೊಗೊಂಡು ಹಿಂಗೆ ಸುತ್ತಿ ಕಟ್ಕೋವಂತ ಹೋಗಬೇಕು. ಯಾರು ಹಚ್ಚೋರಿದ್ರೆ ಇನ್ನೂ ಒಳ್ಳೆಯದು, ಹಚ್ಚೋರಿರ್ಲಿಕ್ಕೆ ಏನೂ ಇಲ್ಲ. ನಾವೇ ಚೆಂದಾಗೆ ಹಚ್ಕೊಂಡು ಪೂರ್ತಿ ಬುಡದಿಂದ ಹಿಡಿದು ತುದಿ ಕೂದಲವರೆಗೂ ಚೆಂದಾಗೆ ಹಚ್ಕೋಬೇಕು. ಅಂದ್ರೇ ಅದು ಮೆಹಂದಿ ಕೂದಲಿಗೆ ಎಫೆಕ್ಟ್ ಕೊಡ್ತೈತಿ.
ಕೂದಲು ಬೆಳೆಯೋಕ್ಕಾಯ್ತು, ಕರ್ಗಾಕಾಯ್ತು, ಆಮೇಲೆ ಉದ್ದಾಗಕ್ಕಾಯ್ತು, ಹೆಲ್ದಿಗಾಯ್ತು. ಇದು 5 ಟಿಪ್ಸ್ ಏನೈತಲ್ಲ, 5 ಉಪಯೋಗ ಇದರಿಂದ ಆಗ್ತಾವೆ ನೋಡಿರಿ. ಫೈನಲಿ ನಾನು ಮೆಹಂದಿ ಹಚ್ಕೊಂಡೆ, ಎಲ್ಲನೂ ಹಚ್ಕೊಂಡು ತುರ್ಬುಗತ್ತೆ ಸುತ್ಕೊಂಡಿನಿ. ಎಷ್ಟು ಕಲರ್ ಬಂದೈತೆ ನೋಡಿರಿ. ಚಾಪುಡಿ ಹಾಕೋದ್ರಿಂದ ಕಲರ್ ಮಸ್ತ್, ಅಂದ್ರೆ ಜಾಸ್ತಿ ದಿನ ಕಲರ್ ತಲೆ ಒಳಗೆ ಉಳಿಬೇಕಂದ್ರೆ ಚಾಪುಡಿ ಹಾಕೋದು ಒಳ್ಳೆಯದು. ಆಮೇಲೆ ನಾನು ಮೆಹಂದಿ ಹಚ್ಚಿ ಒಂದು ನೈಟ್ ಫುಲ್ ಬಿಡ್ತೀನಿ. ನೀವು ಮಿನಿಮಮ್ ಒಂದು 5-6 ತಾಸರ ಬಿಟ್ಟು ತೊಳ್ಕೊಬೇಕು. ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನೋಡಿರಿ, ಇವಾಗ ತಲೆ ತೊಳ್ಕೊಂಡಿನಿ. ತಲೆ ವಜ್ಜಾಗಿ ಬಿಟ್ಟಿತ್ತು. ಮೊದಲು ಎದ್ದುಕೊಳ್ಳೇನೆ ತಲೆನ ತೊಳ್ಕೊಂಡಿನಿ. ಟೈಮ್ ನೋಡ್ಬೋದು ನೀವು. ಎದ್ಕೊಳ್ಳೆ ಅಂದ್ರೆ ಈಗ ಎದ್ದಿಲ್ಲ, ಬಾಳ್ತಾಯ್ತದ್ದು. 8:30 ಆಗೈತಿ ಟೈಮ. ಮೆಹಂದಿಗೆಲ್ಲ ತಲೆ ಇದಾಗಿಬಿಟ್ಟಿತ್ತು ರಾತ್ರಿ ಎಲ್ಲ ಬಿಟ್ಟು, ಅದಕ್ಕೆ ಮೊದಲೇ ತೊಗೊಂಡ್ಬಿಟ್ಟೆ. ಇವಾಗ ಆರಿಸಿ ಹೆಂಗದವ್ರು ತೋರಿಸ್ತೀನಿ ನೋಡ್ರಿ. ನ್ಯಾಚುರಲ್ ಹೇರ್ ಕೇರ್ ಪ್ಯಾಕ್. ಜಾಸ್ತಿ ಜನ ಏನಪ್ಪ ಅಂದ್ರೆ ಲಾಕ್ಕಿನ ಹೇರ್ ಕೇರ್ ಬಗ್ಗೆನೇ ಜಾಸ್ತಿ ಕೇಳ್ತಾರೆ, ಜಾಸ್ತಿ ಮೆಸೇಜ್ ಮಾಡ್ತಾರೆ. ನನಗೆ ಗೊತ್ತಾಗವಲ್ದು ಲಾಗ್ ಮಾಡ್ಬೇಕೇನು ಹೇರ್ ಕೇರ್ ಬಗ್ಗೆ ವಿಡಿಯೋ ಮಾಡ್ಬೇಕ ಅಂತೇಳಿ. ಮೆಹಂದಿ ಹಚ್ಚಿನ ತೊಳೆದು ಭಾಳ ಕಷ್ಟ, ಭಾಳ ಇರಬೇಕು. ಸ್ವಚ್ಛಾಗಿ ತೊಳಿಬೇಕಂದ್ರೆ ನಾಳೆ ಚಲೋ ಮಾಡಿ ತೊಳೆದು ಬೆಟ್ರ, ಅಂದ್ರೆ ಮೆಹಂದಿ ಸ್ವಚ್ಛಾಗಿ ಹೋಗ್ಬಿಡ್ತೈತಿ. ನೀವು ಬಕೆಟ್ನಾಗ ನೀರು ತೊಗೊಂಡು ತೊಳ್ಕೊತ ಸ್ವಚ್ಛ ಆಗಿಲ್ಲ. ನಳ ಚಲೋ ಮಾಡಿ ಬಿಳಿ ಕೂದಲು ಬಂದ್ರೆ ಅದಾವ ನೋಡ್ರಿ, ಎಲ್ಲ ಮಾಯ. ಒಣಗಿದ ಮೇಲೆ ತೋರಿಸ್ತೀನಿ ಎಷ್ಟು ಶೈನಿಂಗ್ ಆಗಿರ್ತಾವೆ, ಎಷ್ಟು ಸ್ಮೂತ್ ಆಗಿರ್ತಾವೆ. ಒಣಗಿಸ್ತೀನಿ ಫಸ್ಟ್. ಈ ರೀತಿ ಟಾವೆಲ್ ತಗೊಂಡು ಹೇರ್ ಡ್ರೈ ಮಾಡೋದು ವಿಡಿಯೋ ಕೇಳ್ತಾರೆ ಜಾಸ್ತಿ ಜನ. ಹೇರ್ ಡ್ರೈ ಮಾಡಕ್ಕೆ ಬರೋದಿಲ್ಲ. ಫ್ಯಾನ್ ಹಚ್ಬೇಕು, ಟಾವೆಲ್ ತಗೊಂಡು ಹಿಂಗೆ ಒರೆಸ್ಕೋಬೇಕು, ಹಿಂಗೆ ಡ್ರೈ ಆಗ್ತದೆ. ಇಲ್ಲ ಹೇರ್ ಡ್ರೈಯರ್ ಇದ್ದರೆ ಅದನ್ನು ತಗೊಂಡು ಮಾಡ್ಬೋದು. ಇಲ್ಲ ಟಾವೆಲ್ ಡ್ರೈ ಮಾಡ್ಬೇಕಂದ್ರೆ ಈ ರೀತಿ ಇದು ಟಾವೆಲ್ ಹೇರ್ ಡ್ರೈ ರಿಕ್ವೆಸ್ಟಿಂಗ್ ವಿಡಿಯೋ ಆಗಿರೋದ್ರಿಂದ ನಾನು ಡ್ರೈ ಮಾಡೋದು ಸ್ವಲ್ಪ ಜಾಸ್ತಿ ತೋರಿಸೀನಿ. ಆಮೇಲೆ ನೀವು ಕೂದಲ ಒಣಗಿಸಿದಾದ್ಮೇಲೆ ಅವತ್ತು ಒಂದಿನ ಪೂರ್ತಿ ಕೂದಲ ಒಣಗಿದ ಮೇಲೆ ನೈಟ್ ಎಣ್ಣೆ ಹಚ್ಚಬೇಕು. ಕೊಬ್ಬರಿ ಎಣ್ಣೆ ಸ್ವಲ್ಪ ಬೆಚ್ಚಗೆ ಮಾಡಿ ಕೊಬ್ಬರಿ ಎಣ್ಣೆ ಹಚ್ಚಬೇಕು. ಅವತ್ತು ಶಾಂಪೂ ಹಾಕಿ ವಾಶ್ ಮಾಡಬೇಡ್ರಿ, ಹಾಗೆ ವಾಶ್ ಮಾಡಿ ಅವತ್ತು ನೈಟ್ ಕೊಬ್ಬರಿ ಎಣ್ಣೆ ಹಚ್ಚಿ ಮತ್ತು ಮರುದಿವ್ಸ ಶಾಂಪೂ ಹಾಕಿ ವಾಶ್ ಮಾಡಿರಿ. ಅಂದ್ರೆ ಕೂದಲು ಕಪ್ಪಾಗ್ತಾವೆ. ನೀವು ಅವತ್ತು ಶಾಂಪೂ ಹಾಕಿದ್ರಂದ್ರೆ ಮೆಹಂದಿ ಸ್ವಲ್ಪ ಹೋಗಿಬಿಡ್ತೈತಿ, ಜಾಸ್ತಿ ದಿನ ಕಪ್ಪಾಗಿ ಉಳಿಯಂಗಿಲ್ಲ. ಜಾಸ್ತಿ ದಿನ ಕಪ್ಪಾಗಿ ಉಳಿಬೇಕಂದ್ರೆ ಅವತ್ತು ಶಾಂಪೂ ಹಾಕಬೇಡ್ರಿ, ಹಂಗೆ ಸ್ವಚ್ಛಗೆ ವಾಶ್ ಮಾಡಿ ಪೂರ್ತಿ ಕೂದಲ ಎಲ್ಲ ಒಣಗಿದ ಮೇಲೆ ನೈಟು ಎಣ್ಣೆ ಹಚ್ಚಿ ಮಸಾಜ್ ಮಾಡಿ ಚೆಂದಾಗಿ ಆಮೇಲೆ ಏನಪ್ಪ ಅಂದ್ರೆ ಮರುದಿವ್ಸ ಶಾಂಪೂ ವಾಶ್ ಮಾಡ್ಬೋದು. ನೋಡಿರಿ, ಫೈನಲಾಗಿ ಕೂದಲ ನಾನೆಲ್ಲ ಒಣಗಿದ್ದು ನೋಡ್ತಿರ್ಬೋದು ನೀವು. ಎಷ್ಟು ಶೈನ್ ಅದಾವು, ಎಷ್ಟು ತಿಕ್ ಅದಾವು, ಎಲ್ಲ ಬ್ಲ್ಯಾಕ್ ಆಗ್ಯಾವ ಕೂದಲ. ನೀವು ಆಮೇಲೆ ಯಾವ ರೀತಿ ಬೇಕಾದರೂ ಹೇರ್ ಸ್ಟೈಲ ಮಾಡ್ಬೋದು. ಇದು ನನ್ನ ಹೇರ್ ಪ್ಯಾಕ್ ಆಗಿತ್ತು, ಮೆಹಂದಿ ಪ್ಯಾಕ್ದು ಹೇರ್ ಕೇರ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಕಮೆಂಟ್ ಮಾಡಿರಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.